ಅಮ್ಮನ ಡೈರಿಯಲ್ಲಿ ಕಂಡ ಸತ್ಯ ಜಾನುವಿನ ರಕ್ತ ಕುದಿಯುವಂತೆ ಮಾಡಿತು. ಆದರೆ ಅವಳು ಆವೇಶಕ್ಕೆ ಒಳಗಾಗಲಿಲ್ಲ. ಬದಲಾಗಿ ತನ್ನ ತಾಯಿಯ ಹಕ್ಕನ್ನು ಗೌರವಯುತವಾಗಿ ಮರಳಿ ಪಡೆಯಬೇಕೆಂದು ನಿರ್ಧರಿಸಿದಳು. ಅವಳು ಅಭಿಜಿತ್ನ ಪ್ರೀತಿಯನ್ನು ಒಪ್ಪಿ ಇಬ್ಬರು ರಿಜಿಸ್ಟರ್ ಮದುವೆಯಾಗಿ ಅವನ ಜೊತೆ ವರ್ಧನ್ ನಿವಾಸಕ್ಕೆ ಹೆಜ್ಜೆ ಇಡುತ್ತಾಳೆ. ಅಭಿಜಿತ್ ಜಾನುವಿನ ಕೈ ಹಿಡಿದು ಮನೆಗೆ ಕರೆತಂದಾಗ ರಾಜಲಕ್ಷ್ಮಿ ಅಜ್ಜಿ ಸಿಂಹಿಣಿಯಂತೆ ಗುಡುಗುತ್ತಾರೆ. ಅಭಿ, ಈ ಬೀದಿ ಹುಡುಗಿಯನ್ನು ಈ ಮನೆಗೆ ಕರೆತರಬೇಡ ಅಂದಿದ್ದೆ ಅಲ್ವಾ? ಇವಳು ಮೆಟ್ಟಿದ ಈ ಮನೆ ಅಪವಿತ್ರವಾಯಿತು. ಆದರೆ ಜಾನು ಕಿಂಚಿತ್ತೂ ಹೆದರದೆ ಅಜ್ಜಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾಳೆ. ಅವಳ ಕಣ್ಣಲ್ಲಿ ಈಗ ಸೇಡಿಗಿಂತ ಹೆಚ್ಚಾಗಿ ತನ್ನ ಹಕ್ಕಿನ ಬಗ್ಗೆ ಸ್ಪಷ್ಟತೆ ಇತ್ತು. ಅಭಿಜಿತ್ನ ತಂದೆ ವಿಶ್ವನಾಥ್ ವರ್ಧನ್ ಮತ್ತು ತಾಯಿ ಕೌಸಲ್ಯ ವರ್ಧನ್ ಅಲ್ಲಿಗೆ ಬರುತ್ತಾರೆ. ರಾಜಲಕ್ಷ್ಮೀ ದೇವಿಯ ದರ್ಬಾರಿನ ಮುಂದೆ ಅವರು ಯಾವಾಗಲೂ ಮೌನವಾಗಿರುತ್ತಿದ್ದರು. ಆದರೆ ಅಭಿ ಜಾನುವನ್ನು ಪರಿಚಯಿಸಿ ಇವಳು ಶಾರದಾರವರ ಮಗಳು ಎಂದು ಹೇಳಿದಾಗ ವಿಶ್ವನಾಥ್ ಅವರ ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ. ವಿಶ್ವನಾಥ್, ನನ್ನ ಶಾರದಾ, ನನ್ನ ತಂಗಿ ಮಗಳ ನೀನು? ಎಂತಹ ಪುಣ್ಯವಂತೆ ಆಕೆ. ನಮ್ಮ ತಂದೆಯವರು ಸಾಯುವ ಮುನ್ನ ನಿನ್ನ ತಾಯಿಯ ಬಗ್ಗೆಯೇ ಅಲುಬುತ್ತಿದ್ದರು. ಅಮ್ಮ, ನಮಗೆ ಗೊತ್ತು. ನನ್ನ ತಂಗಿಗೆ ಈ ಮನೆಯಲ್ಲಿ ಅನ್ಯಾಯವಾಯಿತು. ನೀನು ಇಲ್ಲಿಗೆ ಬಂದಿದ್ದು ನಮಗೆ ತುಂಬ ಸಂತೋಷ ತಂದಿದೆ. ಕೌಸಲ್ಯ ಜಾನುವನ್ನು ಹತ್ತಿರಕ್ಕೆ ಕರೆದು ಹಣೆಗೆ ಮುತ್ತಿಟ್ಟು, ನನ್ನ ಮಗ ಸರಿಯಾದ ಆಯ್ಕೆಯನ್ನೇ ಮಾಡಿದ್ದಾನೆ. ಈ ಮನೆಗೆ ನಿಜವಾದ ಸೊಸೆ ನೀನೆ ಎಂದು ಅಪ್ಪಿಕೊಳ್ಳುತ್ತಾರೆ. ಇದನ್ನು ನೋಡಿ ರಾಜಲಕ್ಷ್ಮಿ ಅಜ್ಜಿಯ ಮುಖ ಕಪ್ಪಾಗುತ್ತದೆ. ಇದೇ ಸಮಯದಲ್ಲಿ ವಿದೇಶದಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದುತ್ತಿದ್ದ ಅಭಿಯ ತಂಗಿ ಅನನ್ಯ ದೊಡ್ಡ ಲಗೇಜ್ಗಳೊಂದಿಗೆ ಮನೆಗೆ ಎಂಟ್ರಿ ಕೊಡ್ತಾಳೆ. ಅವಳು ಬಹಳ ತುಂಟಿ ಮತ್ತು ಲವಲವಿಕೆಯ ಹುಡುಗಿ. ಮನೆಯಲ್ಲಿನ ಗಂಭೀರ ವಾತಾವರಣ ನೋಡಿ ಅವಳಿಗೆ ಆಶ್ಚರ್ಯವಾಗುತ್ತದೆ. ಅನನ್ಯ, ವಾ, ಇಲ್ಲಿ ಏನು ನಡೀತಿದೆ? ಅಣ್ಣ, ಇವಳೇನಾ ಫೇಮಸ್ ಜಾನು? ನಿನ್ನ ಕ್ರಶ್ ಅಂತ ಫೋಟೋ ತೋರಿಸ್ತಿದ್ಯಲ್ಲ, ಇವಳೇ ತಾನೇ? ಅವಳ ಮಾತಿಗೆ ಅಭಿ ಮುಜುಗರ ಪಟ್ಟುಕೊಳ್ಳುತ್ತಾನೆ. ಅನನ್ಯ ನೇರವಾಗಿ ಓಡಿ ಬಂದು ಜಾನುವನ್ನು ತಬ್ಬಿಕೊಳ್ಳುತ್ತಾಳೆ. ಜಾನು ಅತ್ತಿಗೆ, ಐ ಆಮ್ ಯುವರ್ ಬಿಗ್ ಫ್ಯಾನ್. ನಿಮ್ಮ ಡಿಸೈನ್ಸ್ ಲಂಡನ್ನಲ್ಲೂ ಸಖತ್ ಫೇಮಸ್. ನೀವು ಇಲ್ಲಿಗೆ ಬಂದಿದ್ದು ನನಗಂತೂ ಸಖತ್ ಖುಷಿ ಕೊಟ್ಟಿದೆ. ಇನ್ಮೇಲೆ ನಾವಿಬ್ಬರು ಸೇರಿ ಅಜ್ಜಿಯ ದರ್ಬಾರಿಗೆ ಬ್ರೇಕ್ ಹಾಕೋಣ ಎನ್ನುತ್ತಾ ಜಾನುವಿಗೆ ಕಣ್ಣಲ್ಲೇ ಮಿಟುಕಿಸುತ್ತಾಳೆ. ರಾಜಲಕ್ಷ್ಮಿ ಅಜ್ಜಿ ಬೆತ್ತ ಕುಟ್ಟುತ್ತಾ, ಇನ್ನು ನಾನು ಈ ಮನೆಯ ಯಜಮಾನಿ. ನನ್ನ ಅನುಮತಿ ಇಲ್ಲದೆ ಅವಳು ಈ ಮನೆಯೊಳಗೆ ಇರಬಾರದು ಎಂದು ಆಜ್ಞಾಪಿಸುತ್ತಾರೆ. ಜಾನು ಶಾಂತವಾಗಿ ಉತ್ತರಿಸುತ್ತಾಳೆ, ಅಜ್ಜಿ, ನಿಮ್ಮ ಹಠಕ್ಕಿಂತ ದೊಡ್ಡದು ನನ್ನಮ್ಮ ಅನುಭವಿಸಿದ ನೋವು. ನಾನು ಇಲ್ಲಿ ಇರೋದು ನಿಮ್ಮ ಅನುಮತಿಗಾಗಿ ಅಲ್ಲ, ನನ್ನ ತಾಯಿಯ ಹಕ್ಕಿಗಾಗಿ. ಈ ಮನೆ ನನ್ನ ಅಮ್ಮನ ತವರು ಮನೆ. ಇಲ್ಲಿ ಇರುವ ಪ್ರತಿಯೊಂದು ಇಟ್ಟಿಗೆಯಲ್ಲೂ ನನ್ನ ಅಮ್ಮನ ಹಕ್ಕಿದೆ. ಈ ಮಾತಿನ ಹಿಂದಿನ ಮರ್ಮ ತಿಳಿಯದ ಅಭಿಜಿತ್ ಜಾನುವನ್ನು ಪ್ರೀತಿಯಿಂದ ನೋಡುತ್ತಾನೆ. ಅವಳ ಕಣ್ಣಲ್ಲಿ ಒಂದು ಅಗಾಧವಾದ ಶಕ್ತಿ ಅವನಿಗೆ ಕಾಣಿಸುತ್ತದೆ. ಎಲ್ಲ ಗಲಾಟೆಯ ನಡುವೆ ಅಭಿಜಿತ್ ಜಾನುವನ್ನು ತನ್ನ ಪಕ್ಕದ ರೂಮ್ಗೆ ಕರೆದೊಯ್ಯುತ್ತಾನೆ. ಅಭಿ, ಜಾನು, ಇವತ್ತು ನೀನು ತೋರಿಸಿದ ಧೈರ್ಯಕ್ಕೆ ನಾನು ಫಿದಾ ಆಗಿಬಿಟ್ಟೆ. ಅಪ್ಪ ಅಮ್ಮ ಕೂಡ ನಿನ್ನ ಒಪ್ಕೊಂಡಿದ್ದಾಯಿತು. ನನ್ನ ಜೀವನದ ದೊಡ್ಡ ಗೆಲುವು ನೀನು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಟು ಮೈ ಲೈಫ್. ಅವನ ಪ್ರೀತಿಯ ನೋಟ ಜಾನುವಿನ ಸೇಡಿನ ಕಿಚ್ಚನ್ನು ಒಂದು ಕ್ಷಣ ತಣ್ಣಗಾಗಿಸುತ್ತದೆ. ಆದರೆ ಅಮ್ಮನ ನೆನಪು ಬಂದಾಗ ಅವಳು ಮತ್ತೆ ದೃಢವಾಗುತ್ತಾಳೆ. ವರ್ಧನ್ ಎಲೈಟ್ನಿಂದ ವರ್ಧನ್ ಶಾರದಾ ಕಡೆಗೆ ವರ್ಧನ್ ಸಾಮ್ರಾಜ್ಯದ ಬ್ರ್ಯಾಂಡ್ ಹೆಸರು ಕೇವಲ ಶ್ರೀಮಂತರಿಗೆ ಸೀಮಿತವಾಗಿತ್ತು. ಆದರೆ ಜಾನು ಮತ್ತು ಅನನ್ಯ ಸೇರಿ ವರ್ಧನ್ ಶಾರದಾ ಎಂಬ ಹೊಸ ವಿಭಾಗವನ್ನು ಪ್ರಾರಂಭಿಸುತ್ತಾರೆ. ಇಲ್ಲಿ ಕೇವಲ ದುಬಾರಿ ಬಟ್ಟೆಗಳಲ್ಲದೆ ಸಾಮಾನ್ಯ ಜನರಿಗೂ ಎಟುಕುವ ಬೆಲೆಯಲ್ಲಿ ಸಾಂಪ್ರದಾಯಿಕ ಕಲೆ ಇರುವ ಡಿಸೈನ್ಗಳನ್ನು ತರುತ್ತಾರೆ. ಇದಕ್ಕೆ ರಾಜಲಕ್ಷ್ಮಿ ಅವರು ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹಾಳಾಗುತ್ತದೆ ಎಂದು ಕಿರುಚಿದಾಗ ಅನನ್ಯ ತನ್ನ ವಿದೇಶಿ ಮಾರ್ಕೆಟಿಂಗ್ ತಂತ್ರದಿಂದ ಇದು ಹೇಗೆ ಲಾಭದಾಯಕ ಎಂದು ಸಾಬೀತುಪಡಿಸುತ್ತಾಳೆ. ಅನನ್ಯ ತನ್ನ ಚತುರತೆಯಿಂದ ಜಾನುವನ್ನು ವರ್ಧನ್ ಸಾಮ್ರಾಜ್ಯದ ಫೇಸ್ ಆಫ್ ದಿ ಬ್ರ್ಯಾಂಡ್ ಎಂದು ರಾಯಭಾರಿ ಮಾಡುತ್ತಾಳೆ. ಜಾನು ಸೀರೆ ಉಟ್ಟು ಮಾಡೆಲಿಂಗ್ ಮಾಡುವುದನ್ನು ನೋಡಿ ಇಡೀ ದೇಶವೇ ಫಿದಾ ಆಗ್ತದೆ. ಇದರಿಂದ ಕಂಪನಿಯ ಷೇರುಗಳು ರಾಕೆಟ್ ವೇಗದಲ್ಲಿ ಏರುತ್ತವೆ. ಅಜ್ಜಿಯ ದರ್ಬಾರಿಗಿಂತ ಜಾನುವಿನ ಸರಳತೆ ಜನರಿಗೆ ಹತ್ತಿರವಾಗುತ್ತದೆ. ಜಾನು ತನ್ನ ಅಮ್ಮನ ಆಸೆಯಂತೆ ಹಳ್ಳಿಯ ನೇಕಾರರನ್ನು ಮತ್ತು ಕರಕುಶಲ ಕಲಾವಿದರನ್ನು ನೇರವಾಗಿ ವರ್ಧನ್ ಕಂಪನಿಗೆ ಸೇರಿಸಿಕೊಳ್ಳುತ್ತಾರೆ. ಮಧ್ಯವರ್ತಿಗಳ ಕಾಟ ತಪ್ಪಿಸಿ ಕಲಾವಿದರಿಗೆ ನ್ಯಾಯಯುತ ಬೆಲೆ ಕೊಡಿಸುತ್ತಾಳೆ. ಇದು ವರ್ಧನ್ ಸಾಮ್ರಾಜ್ಯಕ್ಕೆ ಕೇವಲ ಹಣವನ್ನಷ್ಟೇ ಅಲ್ಲ, ಸಮಾಜದಲ್ಲಿ ದೊಡ್ಡ ಗೌರವವನ್ನು ತಂದುಕೊಡುತ್ತದೆ. ಅನನ್ಯ ಮತ್ತು ಜಾನು ಮನೆಯ ವಾತಾವರಣವನ್ನೇ ಬದಲಿಸುತ್ತಾರೆ. ಮನೆಯಲ್ಲಿ ಯಾವಾಗಲೂ ಇರುತ್ತಿದ್ದ ಗಂಭೀರ ಮೌನವನ್ನು ಹೋಗಲಾಡಿಸಿ ಸಂಗೀತ, ನೃತ್ಯ, ನಗುವನ್ನು ತರುತ್ತಾರೆ. ಜಾನು ತನ್ನ ಅತ್ತೆ ಕೌಸಲ್ಯಗೆ ಕಂಪನಿಯ ಒಂದು ವಿಭಾಗದ ಜವಾಬ್ದಾರಿ ವಹಿಸಿ ಅವರು ಸ್ವಾವಲಂಬಿಗಳಾಗುವಂತೆ ಮಾಡುತ್ತಾಳೆ.
ಅಜ್ಜಿಯ ಅಪ್ಪಣೆ ಇಲ್ಲದೆ ನೀರು ಕುಡಿಯದಿದ್ದ ಕೌಸಲ್ಯ ಈಗ ಮೀಟಿಂಗ್ಗಳಲ್ಲಿ ಭಾಗವಹಿಸುವುದನ್ನು ನೋಡಿ ಅಭಿಜಿತ್ ಹರ್ಷಪಡುತ್ತಾನೆ. ಜಾನು ಅಮ್ಮನ ಡೈರಿಯಲ್ಲಿದ್ದ ಸತ್ಯದ ಆಧಾರದ ಮೇಲೆ ಅಜ್ಜಿ ಅಕ್ರಮವಾಗಿ ಸಂಪಾದಿಸಿದ ಆಸ್ತಿ ಪತ್ರಗಳನ್ನು ಒಂದೊಂದಾಗಿ ಸರಿಪಡಿಸಲು ಶುರು ಮಾಡುತ್ತಾಳೆ. ಅನನ್ಯಳಿಗೆ ವಿಷಯ ತಿಳಿಯದಿದ್ದರೂ ಅವಳು ಜಾನುವಿನ ಪ್ರತಿ ನಡೆಯಲು ಬೆಂಬಲವಾಗಿ ನಿಲ್ಲುತ್ತಾಳೆ. ಇದು ನಮ್ಮ ಅತ್ತಿಗೆಯ ಸಾಮ್ರಾಜ್ಯ, ಅಜ್ಜಿಯದಲ್ಲ ಎಂದು ಅನನ್ಯ ಸಾರಾಟವಾಗಿ ಹೇಳುತ್ತಾಳೆ. ಒಂದು ದಿನ ಅಜ್ಜಿ ಫ್ಯಾಷನ್ ಶೋನ ಡಿಸೈನ್ಗಳನ್ನು ನಾಶ ಮಾಡಲು ಪ್ರಯತ್ನಿಸಿದಾಗ ಅನನ್ಯ ಅದನ್ನು CCTV ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಾಳೆ. ಆ ವಿಷಯ ಜಾನುಗೆ ಗೊತ್ತಾಗಿ ವಿಡಿಯೋ ಇಟ್ಕೊಂಡು ಜಾನು ಅಜ್ಜಿಗೆ ಒಂದು ಖಡಕ್ ಎಚ್ಚರಿಕೆ ನೀಡುತ್ತಾಳೆ. ಜಾನು, ಅಜ್ಜಿ, ನೀವು ಆಸ್ತಿ ಕಸಿದುಕೊಂಡಿರಿ, ಅಮ್ಮನನ್ನು ಬೀದಿಗೆ ಹಾಕಿದಿರಿ. ಆದರೆ ಈಗ ಕಾಲ ಬದಲಾಗಿದೆ. ಈ ಸಾಮ್ರಾಜ್ಯ ಬೆಳೆಯುವುದು ನಿಮ್ಮ ಬೆತ್ತದಿಂದಲ್ಲ, ನಮ್ಮಿಬ್ಬರ ಈ ಕ್ರಿಯೇಟಿವಿಟಿಯಿಂದ. ಅಜ್ಜಿಗೆ ಮೊದಲ ಬಾರಿಗೆ ತನ್ನ ಸೋಲಿನ ಭಯ ಶುರುವಾಗುತ್ತದೆ. ಇತ್ತ ಅಭಿ ತನ್ನ ತಂಗಿ ಮತ್ತು ಪ್ರೇಯಸಿಯ ಈ ಜುಗಲ್ಬಂದಿ ನೋಡಿ ಮೈಮರೆಯುತ್ತಾನೆ. ಅನನ್ಯ ಬಂದ ಮೇಲೆ ಮನೆಯ ಗಂಭೀರ ವಾತಾವರಣ ಗಾಳಿಯಲ್ಲಿ ತೂರಿ ಹೋಗಿತ್ತು. ಅನನ್ಯ: ಅಮ್ಮ, ಸಾಕ್ ಬಿಡು ಆ ಅಜ್ಜಿಯ ಹಳೆಯ ಕಾಲದ ಡೈಲಾಗ್ ಕೇಳೋದು. ನೀನು ಈಗ ವರ್ಧನ್ ಡಿಸೈನ್ಸ್ನ ಚೇರ್ಮನ್ ಅಮ್ಮ. ನೋಡು, ನಿನಗಾಗಿ ಈ ಮಾಡ್ರನ್ ಸೀರೆ ತಂದಿದ್ದೀನಿ. ಇವತ್ತಿನ ಮೀಟಿಂಗ್ಗೆ ನೀನು ಇದನ್ನೇ ಉಡಬೇಕು. ಕೌಸಲ್ಯ ಹಿಂಜರಿದಾಗ ಜಾನು ಬಂದು ಅವರ ಕೈ ಹಿಡಿದು ಕನ್ನಡಿಯ ಮುಂದೆ ನಿಲ್ಲಿಸುತ್ತಾಳೆ. ಜಾನು: ಅತ್ತೆ, ಅಮ್ಮ ಅಂದರೆ ಕೇವಲ ಅಡುಗೆ ಮನೆಗೆ ಸೀಮಿತವಲ್ಲ. ನಿಮ್ಮಲ್ಲಿರೋ ಕಲೆ ಮತ್ತು ತಾಳ್ಮೆ ಈ ಕಂಪನಿಗೆ ಬೇಕು. ನೀವು ಧೈರ್ಯವಾಗಿ ಹೆಜ್ಜೆ ಇಟ್ಟರೆ ಮಾತ್ರ ನಮಗೆ ಶಕ್ತಿ. ಜಾನುವಿನ ಪ್ರೀತಿ ಮತ್ತು ಅನನ್ಯಳ ಬಲವಂತದಿಂದ ಕೌಸಲ್ಯ ಮೊದಲ ಬಾರಿಗೆ ಅಜ್ಜಿಯ ಮುಂದೆ ತಲೆ ಎತ್ತಿ ನಿಂತು ಆಫೀಸಿಗೆ ಹೊರಡಲು ಸಿದ್ಧರಾಗುತ್ತಾರೆ. ಅಜ್ಜಿ ಬೆರಗಾಗಿ ನೋಡುತ್ತಿದ್ದರೆ ಅನನ್ಯ ಹಿಂದಿನಿಂದ ವಿಕ್ಟರಿ ಸೈನ್ ತೋರಿಸುತ್ತಾಳೆ. ಮನೆಯಲ್ಲಿ ಜಾನು ಮತ್ತು ಅನನ್ಯ ಸದಾ ಜೊತೆಯಾಗಿ ಇರುತ್ತಾರೆ. ಜಾನು ಕೆಲಸದಲ್ಲಿ ಮಗ್ನಳಾಗಿದ್ದರೆ ಅನನ್ಯ ಬಂದು ಅವಳ ತಲೆಗೆ ಹೂ ಮುಡಿಸುವುದು, ಕೀಟಲೆ ಮಾಡುವುದು, ಕಾಲೆಳೆಯುವುದು ಮಾಡುತ್ತಿರುತ್ತಾಳೆ. ಅನನ್ಯ: ಅತ್ತಿಗೆ, ಅಣ್ಣ ಇವತ್ತು ಆಫೀಸ್ ಮುಗಿಸಿ ಬರುವಾಗ ನಿಮ್ಗೇನು ತರ್ತಾನೆ ಗೊತ್ತಾ? ನಿನ್ನ ಫೇವ್ರೆಟ್ ಮಲ್ಲಿಗೆ ಹೂವು. ಆದರೆ ಅದನ್ನು ಕೊಡೋಕ್ಕೆ ಅವನಿಗೆ ಎಷ್ಟು ನಾಚಿಕೆ ಗೊತ್ತಾ ಎಂದು ಹೇಳಿ ಜಾನುವನ್ನು ರೇಗಿಸುತ್ತಾಳೆ. ಜಾನು ಮುಗುಳ್ನಗುತ್ತಾ ಅನನ್ಯಳನ್ನು ಅಪ್ಪಿಕೊಳ್ಳುತ್ತಾಳೆ. ಇಬ್ಬರು ಸೇರಿ ಅಜ್ಜಿಯ ಕಣ್ಣು ತಪ್ಪಿಸಿ ಮನೆಯಲ್ಲಿ ಹೊಸ ಹೊಸ ಡಿಸೈನ್ಸ್ಗಳ ಬಗ್ಗೆ ಚರ್ಚೆ ನಡೆಸುತ್ತಾರೆ. ಅಭಿಜಿತ್ ಮತ್ತು ಜಾನು ಈಗ ಒಂದೇ ರೂಮಿನಲ್ಲಿ ವಾಸಿಸುತ್ತಿದ್ದಾರೆ. ರಾತ್ರಿ ವೇಳೆ ಜಾನು ಕಿಟಕಿಯ ಬಳಿ ನಿಂತು ಆಕಾಶ ನೋಡುತ್ತಿರುತ್ತಾಳೆ. ಆಗ ಅಭಿಜಿತ್ ಮೆಲ್ಲಗೆ ಬಂದು ಅವಳನ್ನು ಹಿಂದಿನಿಂದ ಅಪ್ಪಿಕೊಳ್ಳುತ್ತಾನೆ. ಅಭಿಜಿತ್ ಮೃದು ಧ್ವನಿಯಲ್ಲಿ: ಇನ್ನು ಎಷ್ಟು ಹೊತ್ತು ಕೆಲಸದ ಬಗ್ಗೆ ಯೋಚನೆ ಮಾಡ್ತೀಯ ಜಾನು? ಈ ಚಂದಿರನನ್ನು ನೋಡು. ನಿನ್ನ ನಗುವಿನ ಮುಂದೆ ಅವನೇ ಸೋತು ಮೋಡದ ಹಿಂದೆ ಅಡಗಿಕೊಳ್ತಿದ್ದಾನೆ. ಜಾನು ನಾಚಿಕೆಯಿಂದ: ಸರ್, ಯಾರಾದರೂ ನೋಡಿದ್ರೆ? ಅಭಿಜಿತ್: ಸರ್ ಅಲ್ಲ ಜಾನು, ಅಭಿ ಅಂತ ಕರಿ ಅಂತ ಎಷ್ಟು ಸಲ ಹೇಳಬೇಕು? ಮತ್ತೆ ಯಾರೂ ನೋಡಲ್ಲ, ಇದು ನಮ್ಮ ಪ್ರಪಂಚ. ಅವನು ಅವಳ ಕಿವಿಯೋಲೆಯನ್ನು ಸರಿಪಡಿಸುತ್ತಾ ಅವಳ ಹಣೆಗೆ ಮುತ್ತಿಡುತ್ತಾನೆ. ಜಾನು ಅವನ ಎದೆಯ ಮೇಲೆ ತಲೆಯಿಟ್ಟು: ನಿಮ್ಮ ಪ್ರೀತಿಯೇ ನನಗೆ ದೊಡ್ಡ ಶಕ್ತಿ ಅಭಿ ಎನ್ನುತ್ತಾಳೆ. ಆ ಕ್ಷಣದ ಮೌನ ಅವರಿಬ್ಬರ ಪ್ರೀತಿಯನ್ನು ಮತ್ತಷ್ಟು ಗಾಢವಾಗಿಸುತ್ತದೆ. ಮರುದಿನ ಬೆಳಿಗ್ಗೆ ಜಾನು ಸಜ್ಜಾಗಿ ನಿಂತಿರುತ್ತಾಳೆ. ಅವಳ ಉಡುಗೆಯಲ್ಲಿ ಈಗ ಬಡತನದ ಛಾಯೆ ಇಲ್ಲ, ಬದಲಾಗಿ ಒಬ್ಬ ಯಶಸ್ವಿ ಉದ್ಯಮಿಯ ಗಾಂಭೀರ್ಯವಿರುತ್ತದೆ. ಅಭಿಜಿತ್ ಅವಳಿಗೆ ಕಂಪನಿಯ ಕಾರಿನ ಬಾಗಿಲು ತೆರೆಯುತ್ತಾನೆ. ಎಲೈಟ್ ಫ್ಯಾಷನ್ ಹಬ್ ಆಫೀಸ್ ಪ್ರವೇಶಿಸಿದಾಗ ಎಲ್ಲ ಉದ್ಯೋಗಿಗಳು ಎದ್ದು ನಿಂತು ಗೌರವ ಸಲ್ಲಿಸುತ್ತಾರೆ. ಜಾನು ನೇರವಾಗಿ ಹೋಗಿ CEO ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾಳೆ. ಅವಳ ಪಕ್ಕದಲ್ಲಿ ಅಭಿ ಹಾಗೂ ಅನನ್ಯ ಹೆಮ್ಮೆಯಿಂದ ನಿಂತಿರುತ್ತಾರೆ. ಜಾನು: ಇಂದಿನಿಂದ ಈ ಸಂಸ್ಥೆ ಕೇವಲ ಲಾಭಕ್ಕಾಗಿ ಕೆಲಸ ಮಾಡಲ್ಲ, ಇದು ಪ್ರತಿಯೊಬ್ಬ ಕಲಾವಿದನ ಕನಸಿನ ತಾಣವಾಗುತ್ತೆ. ಅವಳ ದೃಢವಾದ ಮಾತುಗಳು ಕೇಳಿ ಅಜ್ಜಿಯ ಕಡೆಯಿಂದ ಬಂದಿದ್ದ ಮ್ಯಾನೇಜರ್ಸ್ಗಳು ಬೆಚ್ಚಿ ಬೀಳುತ್ತಾರೆ. ಜಾನು ಈಗ ಕೇವಲ ಶಾರದಾರಾವ್ ಮಗಳಲ್ಲ, ಇಡೀ ವರ್ಧನ್ ಸಾಮ್ರಾಜ್ಯದ ಅಧಿಪತಿ. ಅಭಿಜಿತ್ ಕೆಲಸದಿಂದ ತೆಗೆದು ಹಾಕಿದ ನಂತರ ಮಾಯಾ ವರ್ಧನ್ ಸಾಮ್ರಾಜ್ಯದ ಅತಿ ದೊಡ್ಡ ಪ್ರತಿಸ್ಪರ್ಧಿ ಕಂಪನಿ ಫ್ಯಾಷನ್ ಪೋರ್ಟ್ ಸೇರಿಕೊಳ್ಳುತ್ತಾಳೆ. ಎಲೈಟ್ ಫ್ಯಾಷನ್ ಹಬ್ನ ಒಳಗುಟ್ಟುಗಳನ್ನು, ಜಾನುವಿನ ಹೊಸ ಡಿಸೈನ್ಗಳನ್ನು, ಸುಳಿವನ್ನು ಪ್ರತಿಸ್ಪರ್ಧಿಗಳಿಗೆ ರವಾನಿಸಲು ಶುರು ಮಾಡುತ್ತಾಳೆ. ಇದರಿಂದಾಗಿ ಜಾನುವಿನ ಹೊಸ ಪ್ರಾಜೆಕ್ಟ್ಗಳಿಗೆ ಹಿನ್ನಡೆಯಾಗುತ್ತದೆ. ಒಂದು ಪ್ರಮುಖ ಪ್ರಾಜೆಕ್ಟ್ ಕೈತಪ್ಪಿ ಹೋದಾಗ ಜಾನುಗೆ ಮಾಯಾಳ ಕೈವಾಡದ ಬಗ್ಗೆ ಅನುಮಾನ ಮೂಡುತ್ತದೆ. ಅವಳು ಕೂಡಲೇ ಕಂಪನಿಯಲ್ಲಿ ಬದಲಾವಣೆಗಳನ್ನು ತರುತ್ತಾಳೆ. ಕಂಪನಿಯ ಕಂಪ್ಯೂಟರ್ ವ್ಯವಸ್ಥೆಗಳನ್ನು, ವಿನ್ಯಾಸ ವಿಭಾಗವನ್ನು ಅತ್ಯಾಧುನಿಕ ಭದ್ರತಾ ವ್ಯವಸ್ಥೆಗಳಿಂದ ಬಲಪಡಿಸುತ್ತಾಳೆ. ಜಾನು ಮತ್ತು ಅನನ್ಯ ಸೇರಿ AI ಆಧಾರಿತ ಡಿಸೈನ್ ಟೂಲ್ಗಳನ್ನು ಪರಿಚಯಿಸುತ್ತಾರೆ. ಇದರಿಂದ ಡಿಸೈನ್ಸ್ಗಳು ನಿರಂತರವಾಗಿ ಅಪ್ಡೇಟ್ ಆಗುತ್ತಿರುತ್ತವೆ ಮತ್ತು ಕದಿಯುವುದು ಕಷ್ಟವಾಗುತ್ತದೆ. ತನ್ನ ಸಿಬ್ಬಂದಿಯೊಂದಿಗೆ ನೇರವಾಗಿ ಸಂವಹನ ನಡೆಸಿ ಅವರ ನಂಬಿಕೆಯನ್ನು ಗಳಿಸುತ್ತಾಳೆ ಜಾನು. ಯಾರಾದರೂ ಕಂಪನಿಯ ಒಳಗೆ ಮಾಯಾಳಿಗೆ ಮಾಹಿತಿ ನೀಡುತ್ತಿದ್ದರೆ ಅವರನ್ನು ಪ್ರೀತಿ ಮತ್ತು ವಿಶ್ವಾಸದಿಂದ ಗೆಲ್ಲಲು ಪ್ರಯತ್ನಿಸುತ್ತಾಳೆ.
ಜಾನು ಮತ್ತು ಅಭಿಜಿತ್ ಆಫೀಸ್ನಲ್ಲಿ ವೃತ್ತಿಪರವಾಗಿ ಕಂಡರೂ ಅವರ ನಡುವಿನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುತ್ತದೆ. ಜಾನು ತಡರಾತ್ರಿ ಕೆಲಸ ಮಾಡುತ್ತಿರುವಾಗ ಅಭಿ ಬಂದು ಅವಳಿಗೆ ಕಾಫಿ ತಂದು ಕೊಡುತ್ತಾನೆ. ಜಾನು, ನೀನು ಹೀಗೆ ಕೆಲಸದಲ್ಲಿ ಮುಳುಗಿದ್ರೆ ಆರೋಗ್ಯ ಹಾಳಾಗುತ್ತೆ. ನಿನ್ನ ನಗುವೇ ನಮಗೆ ದೊಡ್ಡ ಆಸ್ತಿ ಎಂದು ಹೇಳಿ ಅವಳ ಕೈ ಹಿಡಿದು ಮುಖವನ್ನು ಎತ್ತಿ ನೋಡುತ್ತಾನೆ. ಜಾನು ನಾಚಿಕೆಯಿಂದ ಅವನ ಕಣ್ಣಲ್ಲಿ ಕಣ್ಣಿಡುತ್ತಾಳೆ. ಹೀಗೆ ಒಂದು ದಿನ ಪ್ರಮುಖ ಡೀಲ್ ಗೆದ್ದ ಖುಷಿಯಲ್ಲಿ ಜಾನು ಅಭಿಯನ್ನು ತಬ್ಬಿಕೊಳ್ಳುತ್ತಾಳೆ. ಈಗ ಅಭಿಜಿತ್ ಅವಳ ತುಟಿಗೆ ಮುತ್ತಿಡಲು ಹೋದಾಗ ಅನನ್ಯ ತನ್ನ ಪ್ರಿಯಕರ ಕರಣ್ ಜೊತೆ ಇದ್ದಕ್ಕಿದ್ದಂತೆ ಕ್ಯಾಬಿನ್ಗೆ ನುಗ್ಗುತ್ತಾಳೆ. ಅನನ್ಯ ದೊಡ್ಡದಾಗಿ ನಗುತ್ತಾ, ಅಣ್ಣ, ಕೆಲಸದ ಜೊತೆ ಇನ್ನೇನು ನಡೀತಿದೆ ಇಲ್ಲಿ? ಅತ್ತಿಗೆಗೆ ಯಾಕೆ ಹಿಂಸೆ ಕೊಡ್ತಿದ್ಯಾ? ಅಭಿಜಿತ್ ಮತ್ತು ಜಾನು ಇಬ್ಬರು ನಾಚಿಕೆಯಿಂದ ಕೆಂಪಾಗುತ್ತಾರೆ. ಅನನ್ಯ ತನ್ನ ಜೊತೆ ಬಂದಿದ್ದ ಕರಣ್ ಪರಿಚಯಿಸುತ್ತಾಳೆ. ಅನನ್ಯ, ಇವನು ನನ್ನ ಪ್ರೀತಿಯ ಕಳ್ಳ. ಆಫೀಸ್ನಲ್ಲಿ ಸಣ್ಣ ಪುಟ್ಟ ಕಳ್ತನ ಮಾಡಿ ಸಿಕ್ಕಿಬಿದ್ದಿದ್ದ. ಈಗ ಅವನು ನನ್ನ ಹೃದಯ ಕದ್ದು ಬಿಟ್ಟಿದ್ದಾನೆ. ಕರಣ್ ಮುಜುಗರದಿಂದ ನಗುತ್ತಾನೆ ಅವಳ ಮಾತಿಗೆ. ಮಾಯಾಳ ಕೈವಾಡದಿಂದ ಒಂದು ಪ್ರಮುಖ ಆರ್ಡರ್ ಕೈತಪ್ಪಿದಾಗ ಜಾನು ಸಿಬ್ಬಂದಿಯನ್ನು ದೂಷಿಸುವುದಿಲ್ಲ. ಬದಲಿಗೆ, ಇದು ನಮ್ಮೆಲ್ಲರ ವೈಫಲ್ಯ, ಆದರೆ ನಾವು ಇದರ ಹೊರತಾಗಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದು ಹೇಳಿ ಪ್ರತಿಯೊಬ್ಬರಿಗೂ ಹೊಸ ಸ್ಫೂರ್ತಿ ತುಂಬುತ್ತಾಳೆ. ಒಬ್ಬ ಸಿಬ್ಬಂದಿ ಮಾಯಾಳಿಗೆ ಗೌಪ್ಯ ಮಾಹಿತಿ ನೀಡುತ್ತಿದ್ದ ವಿಷಯ ಜಾನುಗೆ ತಿಳಿದಾಗ ಅವಳು ಆ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆದುಹಾಕುವ ಬದಲು, ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ, ಆದರೆ ಕಂಪನಿಗೆ ದ್ರೋಹ ಮಾಡುವುದು ತಪ್ಪು, ನಿಮಗೆ ಇನ್ನೊಂದು ಅವಕಾಶ ನೀಡ್ತೇನೆ ಎಂದು ಹೇಳಿ ಅವನಿಗೆ ಹಣಕಾಸಿನ ನೆರವು ನೀಡುತ್ತಾಳೆ. ಜಾನುವಿನ ಈ ಒಳ್ಳೆಯತನ ನೋಡಿ ಆ ಸಿಬ್ಬಂದಿ ತನ್ನ ತಪ್ಪನ್ನು ಅರಿತು ನಿಷ್ಠಾವಂತನಾಗುತ್ತಾನೆ. ಜಾನುವಿನ ಏಳಿಗೆಯನ್ನು ಕಂಡು ಅಭಿಜಿತ್ ಜಾನುವನ್ನು ಪ್ರೀತಿ ಮಾಡುವುದನ್ನು ಕಂಡು ಸಹಿಸದ ರಾಜಲಕ್ಷ್ಮಿ ಅಜ್ಜಿ ಮಾಯಾಳ ಬಗ್ಗೆ ತಿಳಿದುಕೊಂಡು ತನಗೆ ಸಹಾಯ ಮಾಡುವಂತೆ ಕೇಳುತ್ತಾರೆ. ಅವಳು ಅವರಿಬ್ಬರ ಮೇಲೆ ರಿವೆಂಜ್ಗೆ ಕಾಯುತ್ತಿದ್ದವಳು ಅಜ್ಜಿಯ ಡೀಲ್ಗೆ ಒಪ್ಕೋತಾಳೆ. ಮಾಯಾ ಜಾನುವಿನ ಕಾಲೇಜು ಜೀವನ ಬಗ್ಗೆ ತಿಳಿದುಕೊಳ್ಳುತ್ತಾಳೆ. ಆಗಲೇ ಸಿಕ್ಕಿದ್ದು ಈ ವಿಕಾಸ್ ಜಾನು ಅನ್ನು ಲವ್ ಮಾಡ್ತೀನಿ ಅಂತ ಕಾಲೇಜ್ ಪೂರ್ತಿ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ಜಾನು ಎಲ್ಲರ ಮುಂದೆ ಅವನಿಗೆ ಬೈದು ಬುದ್ಧಿ ಹೇಳಿ ಕಳಿಸಿರ್ತಾಳೆ. ಅದೇ ದ್ವೇಷ ಇನ್ನೂ ವಿಕಾಸ್ ಮನದಲ್ಲಿ ಇರುತ್ತೆ. ಒಂದು ದಿನ ಮಾಯಾ ಅವನನ್ನು ಭೇಟಿ ಮಾಡಿ ಅವನ ಜೊತೆ ಡೀಲ್ ಮಾಡ್ಕೊಳ್ತಾಳೆ. ರಾಜಲಕ್ಷ್ಮಿಯ ಹಣದ ಆಸೆಗೆ ಬಿದ್ದ ವಿಕಾಸ್ ಜಾನು ಜೊತೆ ಹಾಗೆ ನಡೆದುಕೊಳ್ಳಲು ಒಪ್ಪಿಕೊಳ್ಳುತ್ತಾನೆ. ಜಾನು ಒಂದು ದಿನ ಮಾರ್ಕೆಟ್ಗೆ ಹೋಗಿದ್ದಾಗ ಆಕಸ್ಮಿಕವಾಗಿ ವಿಕಾಸ್ನನ್ನು ಕಂಡು ಜಾನು ಹಳೆಯ ಪರಿಚಯದವನು ಎಂದು ಮಾತನಾಡಿಸಲು ಹೋದಾಗ ವಿಕಾಸ್ ಬೇಕೆಂದೇ ಅವಳ ಕೈ ಹಿಡಿಯುವುದು, ಅವಳ ಹೆಗಲ ಮೇಲೆ ಕೈ ಹಾಕಲು ಪ್ರಯತ್ನಿಸುತ್ತಾನೆ. ಜಾನು, ಇಷ್ಟು ದಿನವಾದರೂ ನೀನು ನನ್ನನ್ನು ಮರೆತಿಲ್ಲ ಅಂದ್ಕೊಂಡಿರಲಿಲ್ಲ ಎಂದು ತಪ್ಪು ಅರ್ಥ ಬರುವಂತೆ ಗಟ್ಟಿಯಾಗಿ ಮಾತನಾಡುತ್ತಾನೆ. ಕ್ಯಾಮರಾಗೆ ಕಾಣುವಂತೆ ಮಾಯಾ ಮೊದಲೇ ಹೇಳಿಕೊಟ್ಟಂತೆ ವಿಕಾಸ್ ಜಾನುವಿನ ಕಿವಿಯಲ್ಲಿ ಏನೋ ರಹಸ್ಯ ಹೇಳುವಂತೆ ಅವಳ ಮುಖದ ಹತ್ತಿರ ಬಾಗುತ್ತಾನೆ. ದೂರದಿಂದ ನೋಡುವವರಿಗೆ ಅವರು ಇಬ್ಬರು ಆತ್ಮೀಯರಾಗಿದ್ದಾರೆ ಎಂಬಂತೆ ಕಾಣಿಸುತ್ತದೆ. ಜಾನು ಮುಜುಗರದಿಂದ ದೂರ ಸರಿಯಲು ಪ್ರಯತ್ನಿಸಿದಾಗ ಅವನು ಬಲವಂತವಾಗಿ ಅವಳನ್ನು ತಬ್ಬಿಕೊಳ್ಳುವಂತೆ ನಡೆಸುತ್ತಾನೆ. ಅದೇ ಕ್ಷಣದಲ್ಲಿ ಫೋಟೋಗಳನ್ನು ತೆಗೆಯಲಾಗುತ್ತದೆ. ಜಾನು ಅವನ ನಡವಳಿಕೆ ಕಂಡು ಬೈದು ಅಲ್ಲಿಂದ ಕಳಿಸುತ್ತಾಳೆ. ಇದೆಲ್ಲ ಮಾಯಾಳ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆಯಾಗಿರುತ್ತೆ. ಹಾಗೆ ಅಭಿಗೂ ಕೂಡ ಹೋಗಿರುತ್ತೆ. ವಾಟ್ಸಪ್ಗೆ ಬಂದ ಫೋಟೋಗಳನ್ನು ನೋಡಿದ ಅಭಿಜಿತ್ ವಿವೇಚನೆ ಕಳೆದುಕೊಳ್ಳುತ್ತಾನೆ. ಅತಿಯಾದ ಪ್ರೀತಿ ಕುರುಡು ಎನ್ನುವಂತೆ ಜಾನುವನ್ನು ಅಷ್ಟು ಹಚ್ಚಿಕೊಂಡಿದ್ದ ಅವನಿಗೆ ಜಾನಕಿಯನ್ನು ಇನ್ನೊಬ್ಬನ ಜೊತೆ ನೋಡಿ ಅವನ ಕೋಪ ಹತೋಟಿಯಲ್ಲಿ ಇರಲ್ಲ. ಆ ಫೋಟೋಸ್ ನೋಡಿದ ಜಾನು ಆಶ್ಚರ್ಯಗೊಂಡು ವಿವರಣೆ ನೀಡಲು ಹೋದಾಗ ಅವನು ಆಡುವ ಮಾತುಗಳು ಅವಳ ಹೃದಯವನ್ನು ಸೀಳುತ್ತವೆ. ಜಾನು, ನೀನು ಇಷ್ಟು ಕೆಳಮಟ್ಟಕ್ಕೆ ಇಳ್ತೀಯ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಈಗ ನನಗೆ ಸುಟ್ಟು ಬೂದಿಯಾಗಿದೆ. ನಾನು ನಿನ್ನನ್ನು ನಮ್ಮ ಕಂಪನಿಯ ಭದ್ರತೆ ಅಂದುಕೊಂಡಿದ್ದೆ, ಆದರೆ ನೀನು ನನ್ನ ಜೀವನದ ಭದ್ರತೆಯನ್ನು ಹಾಳು ಮಾಡಿದೆ. ನಿನ್ನ ಈ ಮುಗ್ಧ ಮುಖದ ಹಿಂದೆ ಇಷ್ಟು ದೊಡ್ಡ ಮೋಸ ಅಡಗಿದೆ ಅಂತ ಗೊತ್ತಾಗಲಿಲ್ಲ. ನಿನಗೆ ನನ್ನ ಪ್ರೀತಿ ಸಾಲಲಿಲ್ಲವೇ? ಆ ಹಳೆಯ ಪ್ರಿಯಕರನಿಗಾಗಿ ಇಷ್ಟೆಲ್ಲ ನಾಟಕ ಮಾಡಬೇಕಿತ್ತಾ? ನಿನಗೆ ಈ ಮನೆಯಲ್ಲಿ ಸ್ಥಾನವಿಲ್ಲ. ಇನ್ನು ಮುಂದೆ ನಿನ್ನ ಮುಖ ನನಗೆ ತೋರಿಸಬೇಡ. ನಿನ್ನ ನೆರಳು ಕೂಡ ನನ್ನ ಮೇಲೆ ಬೀಳಬಾರದು. ಹೊರಟು ಹೋಗು ಇಲ್ಲಿಂದ. ಅಭಿಯ ಮಾತು ಕೇಳಿ ಕುಸಿದ ಜಾನು ತನ್ನ ಅಳುವನ್ನು ಕಂಟ್ರೋಲ್ ಮಾಡಿಕೊಂಡು ಅಭಿನ ಉದ್ದೇಶಿಸಿ, ನನ್ನ ಚಾರಿತ್ರ್ಯದ ಮೇಲೆ ಸಂಶಯ ಪಟ್ಟ ಮೇಲೆ ಈ ಪ್ರೀತಿ ಮತ್ತು ಈ ಸಂಬಂಧಕ್ಕೆ ಅರ್ಥವಿಲ್ಲ ಅಭಿ ಎಂದು ಕಣ್ಣೀರು ಹಾಕುತ್ತಾ ಜಾನು ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಯಾರಿಗೂ ತಿಳಿಯದಂತೆ ಮಲೆನಾಡಿನ ಯಾವುದೋ ಒಂದು ಸಣ್ಣ ಹಳ್ಳಿಗೆ ಹೊರಟು ಹೋಗುತ್ತಾಳೆ. ಇಷ್ಟೆಲ್ಲ ಘಟನೆಗಳು ನಡೆಯಬೇಕಾದರೆ ಅನನ್ಯ ಮನೆಯಲ್ಲಿರುವುದಿಲ್ಲ. ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿರುತ್ತಾಳೆ. ಅನನ್ಯ ಬಂದು ಅಭಿಜಿತ್ಗೆ ಸತ್ಯ ಏನಂತ ತಿಳಿಸ್ತಾಳಾ? ಇಲ್ಲ ರಾಜಲಕ್ಷ್ಮಿ ಮತ್ತು ಮಾಯಾರವರ ಕುತಂತ್ರ ಫಲಿಸುತ್ತಾ?
ಈ ಕಥೆಯ ಮುಂದಿನ ಭಾಗ ನೀವು ನೋಡಬೇಕಾದರೆ ದಯವಿಟ್ಟು ಈ ಕಥೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.